previous 2 days back itself, I have made a video on this, that the AO notification ಏನಿದೆ, it is likely to be withdrawn ಅಂತ ನಾವು ವಿಡಿಯೋ ಮಾಡಿದ್ವಿ. ಸೊ ನಾನೇ ಮಾಡಿದ್ದೆ ವಿಡಿಯೋ. ಸೊ ಈಗ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಸೊ ಒಂದು ಪಾಯಿಂಟ್ ಅಲ್ಲಿ ಯೋಚನೆ ಮಾಡಿದ್ರೆ, ಆಕ್ಚುಲಿ ಏನು ನಮಗೆ 40-45 ಡೇಸ್ ಏನು ಅದು ಟೈಮ್ ಕೊಟ್ಟಿದ್ರಲ್ಲ, ಇಟ್ ವಾಸ್ ವೆರಿ ಲೆಸ್ ಡ್ಯೂರೇಷನ್. 45 ಡೇಸ್ ಅಲ್ಲಿ ನೀವು ಏನು 4 years ಡಿಗ್ರಿಯಲ್ಲಿ ಏನು ಓದ್ತೀರಾ, ಸೊ ದಟ್ ಈಸ್ ಹೈಲಿ ಇಂಪಾಸಿಬಲ್ ಟು ರಿವೈಸ್ ಎವ್ರಿಥಿಂಗ್. ಸೊ ಏನಾದ್ರೂ ಎಕ್ಸಾಮ್ ಕಂಡಕ್ಟ್ ಆಗಿದ್ರೆ, ಸೊ ಪ್ರಾಬಲಿ ಮೆರಿಟ್ ಕ್ಯಾಂಡಿಡೇಟ್ಸೇ ಬರ್ತಿರ್ಲಿಲ್ಲ. ಸಂಹೌ ಬೈ ಲಕ್ ಫ್ಯಾಕ್ಟರ್ ಇಂದ ಬಹಳಷ್ಟು ಕ್ಯಾಂಡಿಡೇಟ್ಸ್ ಬರ್ತಿದ್ರು. ಬಟ್ ಈಗ ಒಂದು ಟೈಮ್ ಏನ್ ಸಿಗುತ್ತೆ ನಿಮಗೆ, ಅದನ್ನ ನೀವು ಯುಟಿಲೈಸ್ ಮಾಡಿಕೊಂಡು ಪ್ರಾಪರ್ ವೇ ಪ್ಲಾನ್ ಮಾಡಿಕೊಂಡು ನೀವು ತಯಾರಿ ಮಾಡಿ ಅಂತ ನಾನು ಹೇಳ್ತೇನೆ. ಸೊ ಆಲ್ರೆಡಿ ನಾವು ಏನು ಇದಕ್ಕೆ ಮಾರ್ಕೆಟಿಂಗ್ ಸೂಪರ್ವೈಸರ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ, ಸೊ ಮಾರ್ಕೆಟಿಂಗ್ ಸೂಪರ್ವೈಸರ್ ಏನು ಫೈನಲ್ ಲಿಸ್ಟ್, ಪ್ರೊವಿಷನಲ್ ಲಿಸ್ಟ್ ಅಂತ ಬಿಟ್ಟಿದ್ದಾರೆ 1:1. ಸೊ ಮತ್ತೆ ಇನ್ನಿತರ ಬೇರೆ ಬೇರೆ ಒಂದು FDA SDA ಆಗಿರ್ಬೋದು, ಅರೌಂಡ್ 708 KEA ಪೋಸ್ಟ್ಗೆ ಏನು ಒಂದು ಅದನ್ನು ಕೂಡ ವಾಪಸ್ ಪಡೆದು ಮತ್ತೆ ರಿನೋಟಿಫೈ ಮಾಡಿ ಅಂತ ಏನು ಸುದ್ದಿ ಇತ್ತು, ಅದನ್ನೆಲ್ಲ ಸಾಕಷ್ಟು ಜನ ಸೇರಿ ಹೋರಾಟ ಮಾಡಿ ವಿದ್ಯಾರ್ಥಿಗಳ ಜೊತೆ ನಾವು ಹೋಗಿ, ಸೊ ಬೇರೆ ಬೇರೆ ಇಲಾಖೆಗೆ ಹೋಗಿ ಮನವಿ ಕೊಟ್ಟು, ಮತ್ತೆ DPR ಅಲ್ಲೂ ಅಲ್ಲಿ ಮನವಿ ಕೊಟ್ಟಾಗ ಮಿನಿಸ್ಟರ್ ಕಡೆ ಎಲ್ಲ ಹೇಳಿ ಅದು ಒಂಥರ ಏನು ಅದನ್ನ ಹೋಲ್ಡ್ ಅಲ್ಲಿ ನಿಲ್ಸಿದ್ದಾರೆ. ಬಟ್ ಸಂಭವ್ ಅದು ಚರ್ಚೆ ಬೇಡ. ಈಗ ಮುಖ್ಯವಾಗಿ ನಾವು ಏನು ಇವತ್ತು ಒಂದು ಉದ್ದೇಶ ಏನಂದ್ರೆ, ಇವತ್ತೊಂದು ಒಂದು ಝೂಮ್ ಮೀಟಿಂಗ್ ಮಾಡೋ ಒಂದು ಮುಖ್ಯ ಉದ್ದೇಶ ಏನಂದ್ರೆ, ಈಗ ರಿವೈಸ್ಡ್ ರೋಸ್ಟರ್ ಏನು ನೆಕ್ಸ್ಟ್ ನೋಟಿಫಿಕೇಶನ್ ಯಾವಾಗ ಬರುತ್ತೆ ಅಂತ. ಸೊ ನೆಕ್ಸ್ಟ್ ನೋಟಿಫಿಕೇಶನ್, ಓಕೆ. ಸೊ ಇದಾದ್ಮೇಲೆ ನೋಟಿಫಿಕೇಶನ್ ಆದ್ಮೇಲೆ ಎಕ್ಸಾಮ್ ಡೇಟ್ ಯಾವಾಗಿರುತ್ತೆ, ಸೊ ಎಕ್ಸಾಮ್ ಡೇಟ್. ಸೊ ಇದು ಮುಖ್ಯವಾಗಿ ಈ 2 ಪಾಯಿಂಟ್ಸ್ ಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ಈಗ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ, ಈಗೇನು DPR ಕಡೆಯಿಂದ, ಸರ್ಕಾರದ ಕಡೆಯಿಂದ 400 ಬಿಂದು ರೋಸ್ಟರ್ ಅಂತ ಏನು ಈ ಒಂದು ಪಾಯಿಂಟ್ಸ್ ಇದಾವಲ್ಲ, ಈ ಪಾಯಿಂಟ್ಸ್ ಆಧಾರದ ಮೇಲೆ ಅವರು ಏನು ಇಂಟರ್ನಲ್ ಈ ಒಂದು ಪಾಯಿಂಟ್ಸ್ ಆಧಾರದ ಮೇಲೆ ರೋಸ್ಟರ್ ರೆಡಿ ಮಾಡ್ತಾರೆ. ಓಕೆ, ಸೊ ರೋಸ್ಟರ್ ರೆಡಿ ಮಾಡ್ತಾರೆ. ಸೊ ಈಗ ಈ ವಿಡಿಯೋ ಮುಖಾಂತರ ನಾವು AO ಅಂಡ್ AO ಕೃಷಿ ಮತ್ತೆ ಸಹಾಯಕ ಕೃಷಿ ಅಧಿಕಾರಿ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ. ಪ್ಲೀಸ್ ಪೇ ಅಟೆನ್ಷನ್. ಸೊ ಈಗ ನಿಮ್ಗೆ ಇದು ಇನ್ ಕೇಸ್ ನೀನು ಕೇಳಕ್ ಇಂಟರಪ್ಟ್ ಆಗ್ತಿದ್ರು, ಯು ವಿಲ್ ಗೆಟ್ ದಿಸ್ ವಿಡಿಯೋ ಅಪ್ಲೋಡೆಡ್. ಈಗ AO ಬಗ್ಗೆ ಫೋಕಸ್ ಆಗಿ ಮಾತಾಡೋಣ. ಸೊ ಇದರಲ್ಲಿ ಈ 400 ಬಿಂದು ಪಾಯಿಂಟ್ಸ್ ತಗೊಂಡು ಸೆಲೆಕ್ಟೆಡ್ ಪಾಯಿಂಟ್ಸ್, ಇದರಲ್ಲಿ ಗೌರ್ಮೆಂಟ್ ಕಡೆಯಿಂದ ಯಾವ್ಯಾವ ಪಾಯಿಂಟ್ಸ್ ಸಾಕಷ್ಟು ಇಲ್ಲಿ ಕೆಲವೊಬ್ರು ಗೊತ್ತಿರುತ್ತೆ, 2-3 ಡೇಸ್ ಅಲ್ಲಿ ಏನು ರೋಸ್ಟರ್ ಮಾಡಬಹುದು. ಇಟ್ಸ್ ನಾಟ್ ದಟ್ ಬಿಗ್ ಥಿಂಗ್. ಓಕೆ, ಸೊ ರೋಸ್ಟರ್ ಮಾಡೋದಕ್ಕೆ ಒಬ್ರು ಸೂಪ್ರಿಡೆಂಟ್ ಇದ್ದಾರೆ KSD ಅಲ್ಲಿ. ಸೊ ಐ ಡೋಂಟ್ ವಾಂಟ್ ಟು ನೇಮ್ ಹಿಮ್, ಸೊ ಬಿಕಾಸ್ ನಾಳೆ ದಿನ ಅವರಿಗೆ ಕ್ವಶನ್ ಮಾಡಬಾರ್ದು. ಸೊ ಸೂಪ್ರಿಡೆಂಟ್ ಇದ್ದಾರೆ, ಅವರು ಈ ಇನ್ಚಾರ್ಜ್ ನ ತಗೊಂಡು ರೋಸ್ಟರ್ ಮಾಡ್ತಾರೆ. ಅವ್ರಿಗೂ ಪರ್ಸನಲಿ ಮಾತಾಡಿದಾಗ್ಲೂ ಅಷ್ಟೇ 3 to 4 ಡೇಸ್ ಅಲ್ಲಿ ರೆಡಿ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಬಟ್ ಈಗ ಏನಾಗಿದೆ ನಿಮಗೆ ಗೊತ್ತಿರೋ ಹಾಗೆ, ಸಾಕಷ್ಟು ಯೂನಿವರ್ಸಿಟೀಸ್ ಆಗ್ಲಿ, ಸಾಕಷ್ಟು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಆಗ್ಲಿ, ಯಾವುದೇ ಏನು ಆಲ್ಮೋಸ್ಟ್ 50% ಅಷ್ಟು ಮ್ಯಾನ್ ಪವರ್ ಕಡಿಮೆ ಆಗಿದೆ. ಸೊ ಮ್ಯಾನ್ ಪವರ್ ಯಾಕೆ ಕಡಿಮೆ ಆಗಿದೆ? ಬಿಕಾಸ್ ಆಫ್ ದಿ ಆನ್ ಗೋಯಿಂಗ್ ಸೆನ್ಸಸ್ ಅಲ್ವಾ. ಸೊ ಸೆನ್ಸಸ್ ನಡೀತಿದೆ ಬೆಂಗಳೂರಲ್ಲಿ. ಹಾಗಾಗಿ ಬೇರೆ ಬೇರೆ ಆಫೀಸರ್ಸ್, ಈ ರೋಸ್ಟರ್ ಮಾಡೋ ಇನ್ಚಾರ್ಜ್ ಅಧಿಕಾರಿ ಕೂಡ ಸೆನ್ಸಸ್ ಹೊರಟಿರ್ತಾರೆ. ಈ ತಿಂಗಳ 15th ಮೇ ತನಕ ಸೆನ್ಸಸ್ ಅಲ್ಲಿ ಬ್ಯುಸಿ ಆಗಿರ್ತಾರೆ. ಇನ್ ಕೇಸ್ ಅವ್ರ ಎಮರ್ಜೆನ್ಸಿ ಇದ್ದು ಹೈಯರ್ ಅಫಿಷಿಯಲ್ಸ್ ಕರೆದು ಈ ವರ್ಕ್ ನ ಡೆಲಿಗೇಟ್ ಮಾಡಿದ್ರೆ ರೋಸ್ಟರ್ ಕೂಡ ಬೇಗ ಆಗ್ಬಿಡುತ್ತೆ. ಈಗ ರೋಸ್ಟರ್ ಆಗೋದಕ್ಕೆ ಮೇನ್ ಏನು ಅಂದ್ರೆ, KSDA ಅಫ್ಕೋರ್ಸ್ ನಾನು ಹೇಳ್ದಂಗೆ KSDA ಅವರು ಪ್ರಿಪೇರ್ ಮಾಡುತ್ತಾರೆ. KSDA ಪ್ರಿಪೇರ್ ಮಾಡ್ಬೇಕಾದ್ರೆ DPAR ಇಂದ ಇನ್ಸ್ಟ್ರಕ್ಷನ್ಸ್ ಹೋಗಿರುತ್ತೆ. ಸೊ ಇನ್ಸ್ಟ್ರಕ್ಷನ್ ಏನದು? ಬಿಂದುಗಳು. ಓಕೆ, ಸೊ ಈ ಇನ್ಸ್ಟ್ರಕ್ಷನ್ಸ್ ಆಧಾರದ ಮೇಲೆ KSDA ಅವರು
ರೋಸ್ಟರ್ ಮಾಡ್ತಾರೆ, ಎಒ ಅಂಡ್ ಡಬಲ್ ಎಒ. ಓಕೆ, ಸೊ ಇವ್ರು ಒಂದು ರೋಸ್ಟರ್ ಮಾಡಿದ್ಮೇಲೆ ಮತ್ತೆ ಅಗೇನ್ DPR ಹೋಗಿ ಇದು ಕನ್ಫರ್ಮೇಶನ್ ಪಡುತ್ತೆ. ಓಕೆ, ಸೊ ಇದು ಕನ್ಫರ್ಮೇಶನ್, ಎಸ್ ಎವ್ರಿಥಿಂಗ್ ಇಸ್ ಫೈನ್, ಯು ಕ್ಯಾನ್ ಗೋ ಅಂಡ್ ಪ್ರೊಸೀಡ್ ಅಂತ ಹೇಳಿದ್ಮೇಲೆ ಸೊ ಏನು KSDA ಅವರು ಒಂದು ಪ್ರಪೋಸಲ್ ಹಾಕ್ತಾರೆ. ಸೊ ಫಾರ್ KA ಟು ಕಂಡಕ್ಟ್ ದಿ ಎಕ್ಸಾಮಿನೇಷನ್. ಮೀನ್ವೈಲ್ DPR ಕಡೆಯಿಂದನೂ ಪ್ರಪೋಸಲ್ ಹೋಗಿರುತ್ತೆ KEAಗೆ, ಸೊ ನೀವು ಎಕ್ಸಾಮ್ ಮಾಡಬಹುದು ಅಂತ. ಸೊ ಈ ತರ ಒಂದು ಪ್ರೋಸೆಸ್ ನಡೆಯೋದಕ್ಕೆ ಸೊ ಏನು ಜಾಸ್ತಿ ಟೈಮ್ ಹಿಡಿಯಲ್ಲ. ನನಗೆ ಅನ್ಸೋ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸೊ 1 ತಿಂಗಳು ಮ್ಯಾಕ್ಸಿಮಮ್ 1 ಮಂತ್ ನಿಮಗೆ ಮುಂದೆ ಹೋಗ್ಬೋದು. ಸೊ ಇಲ್ಲ ಇದು ತುಂಬಾ ಜಾಸ್ತಿ ದಿನ ಹಿಡಿಯುತ್ತೆ, ಯಾವುದೇ ತರ ಏನಿಲ್ಲ, ತುಂಬಾ ಜಾಸ್ತಿ ದಿನ ಹೋಗಲ್ಲ, ಮ್ಯಾಕ್ಸಿಮಮ್ 1 ತಿಂಗಳೇ ಹೋಗುತ್ತೆ. ಸೊ ಇದರಲ್ಲಿ ಇನ್ನೊಂದು ಬದಲಾವಣೆ ಏನ್ ತರ್ತಾರೆ ಅಂದ್ರೆ, ಈಗ ಆಲ್ರೆಡಿ ಒಳ ಮೀಸಲಾತಿ 50% ಅಲ್ಲಿ ಒಳ ಮೀಸಲಾತಿ 15% ಕೊಡ್ಬೇಕು ಅಂತ ಏನು ಸರ್ಕಾರ ನಿರ್ಧಾರ ತಗೊಂಡಿದೆ. ಸೊ 5.25, ಸೊ 5.25 ಅಂಡ್ 4.5. ಸೊ ಇದೇನು ನಿರ್ಧಾರ ತಗೊಂಡಿದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರನು ಮತ್ತೆ ಇಂದ್ರಸಹಾನಿ ಜಜ್ಮೆಂಟ್ ಪ್ರಕಾರನು 50% ಒಳಗಡೆನೆ ಇರುತ್ತೆ. ಸೊ ಹಾಗಾಗಿ ಯಾವುದೇ ತರ ಲೀಗಲಿ ಇನ್ ಫ್ಯೂಚರ್ ನಿಮ್ಗೆ ಈಗೆಲ್ಲ ನೋಡ್ತಿದಾರಲ್ಲ, KS ಆಗಿರ್ಬೋದು, ಮಾರ್ಕೆಟಿಂಗ್ ಸೂಪರ್ವೈಸರ್ ಆಗಿರ್ಬೋದು, ಬೇರೆ ಬೇರೆ ಹುದ್ದೆಗಳಿಗೆ ಲೀಗಲ್ ಇಶ್ಯೂಸ್ ಬರ್ತಿದಾವೆ. ಈ ತರ ಯಾವುದೇ ಏನು ಒಂದು ಲೀಗಲ್ ಇಶ್ಯೂಸ್ ಬರಲ್ಲ ಇದಕ್ಕೆ. ಸೊ ನಿಮ್ಗೆ ಮ್ಯಾಕ್ಸಿಮಮ್ 1 ತಿಂಗಳು ಏನು ಇದು ಪ್ರೊಸೆಸ್ ನ ಡಿಲೇ ಆಗ್ಬೋದು. ಸೊ ಮೋಸ್ಟ್ಲಿ ಈಗ ಎಕ್ಸಾಮ್ ಡೇಟ್ ನೀವು June 7th ಇಟ್ಕೊಂಡಿದ್ರಲ್ಲ, ಸೊ ಮ್ಯಾಕ್ಸಿಮಮ್ ಜುಲೈ 7th ಹೋಗ್ಬೋದು ಅಷ್ಟೇ. 1 ತಿಂಗಳು ಅನ್ಕೊಂಡು ಈ 1 ತಿಂಗಳಲ್ಲಿ ನೀವು ಪ್ರಾಪರ್ ಆಗಿ ಸ್ಟಡಿ ಪ್ಲಾನ್ ಮಾಡ್ಕೊಂಡು ತಯಾರಿನ ನಡೆಸಿ. ಸೊ ಇದಾದ್ಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಈಗ ಆಲ್ರೆಡಿ ಸಾಕಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ. ಇದು ಕೂಡ ನಾನು KA ಜೊತೆ ಬೆಳಗ್ಗೆ ಮೀಟಿಂಗ್ ಮಾಡಿ ನಾನು ವಿಚಾರಿಸ್ಕೊಂಡೆ. ಅಪ್ಲಿಕೇಶನ್ ಈಗೆಲ್ಲ ಯಾರೆಲ್ಲ ವಿದ್ಯಾರ್ಥಿಗಳು ಹಾಕಿದ್ದಾರೆ ಆ ಅಪ್ಲಿಕೇಶನ್ ವ್ಯಾಲಿಡ್ ಇರುತ್ತೆ. ಸೊ ನೀವು ಆಲ್ರೆಡಿ ಏನು ಫೀಸ್ ಪೇ ಮಾಡಿರ್ತೀರಲ್ಲ, ಅದು ಇನ್ನೊಮ್ಮೆ ಫೀ ಪೇ ಮಾಡೋದು ಅವಶ್ಯಕತೆ ಇರಲ್ಲ. ನೀವು ಡೀಟೇಲ್ಸ್ ಇಟ್ಕೊಳ್ಳಿ, ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಪೇಮೆಂಟ್ ಆಗಿರೋ ರೆಸಿಪ್ಟ್ ಆಗಿರ್ಲಿ, ಸೊ ಅದನ್ನ ಡೀಟೇಲ್ಸ್ ನೀವು ಇಟ್ಕೊಳ್ಳಿ. ಸ್ಟೇಟಸ್ ಆಫ್ ದಿ ಅಪ್ಲಿಕೇಶನ್ ರಿಮೈನ್ ಸೇಮ್. ಬಟ್ ಈಗ ನೆಕ್ಸ್ಟ್ ರಿನೋಟಿಫಿಕೇಶನ್ ಬಂದಾಗ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅವರು ಅಪ್ಲಿಕೇಶನ್ ಹಾಕಬಹುದು. ಸೊ ಇದು ಒಂದು ಚೇಂಜಸ್ ಮಾಡ್ಕೊಳ್ಬೇಕು ನೀವು. ಅಂಡ್ ಮೋರ್ ಓವರ್ ಈಗೆಲ್ಲ ಕೆಲವೊಬ್ರು ಅಪ್ಲಿಕೇಶನ್ ಹಾಕಿಲ್ಲ, ಇನ್ನೊಮ್ಮೆ ಹೋಗಿ ನೋಡಿ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅಂಡ್ ಮೋರ್ ಓವರ್ ಈಗೆಲ್ಲ ಡಿಜಿ ಲಾಕರ್ ಇಂದ ಎಲ್ಲ ಕನೆಕ್ಟ್ ಮಾಡಿರೋದ್ರಿಂದ ಸೊ ನೀವೆಲ್ಲ, ಯಾಕಂದ್ರೆ ಫಸ್ಟ್ ಸ್ಟೇಜ್ ಅಲ್ಲೇ ಸ್ಕ್ರೂಟಿನಿ ಆಗ್ಬಿಡುತ್ತೆ, ಫೇಕ್ ಡಾಕ್ಯುಮೆಂಟ್ಸ್ ಯಾವುದು ಸಬ್ಮಿಟ್ ಮಾಡಕ್ಕೆ ಚಾನ್ಸೇ ಇರಲ್ಲ. ಸೊ ಹಾಗಾಗಿ ಯಾವುದೇ ಡಾಕ್ಯುಮೆಂಟ್ಸ್ ನಿಮ್ ಕಡೆ ಇದ್ರೆ ಪ್ರಾಪರ್ ಆಗಿದ್ದು ಅದನ್ನ ನೋಡ್ಕೊಂಡು ಅಪ್ಲೋಡ್ ಮಾಡಿ ನೀವು ಅಂತ ಹೇಳ್ತೇನೆ. ಸೊ ಬೇರೆ ಏನಾದ್ರೂ ಡೌಟ್ಸ್ ಇದೆಯಾ ನಿಮಗೆ? If you have any doubts, please feel free to ask. Otherwise, you can put a message. Doubts ಏನು ಇಲ್ವಾ? See, if you have doubts, please feel free to ask. Hello. Any doubt? ಹೇಳಿ. ಸರ್, ಇವಾಗ ನಮ್ದು ಮ್ಯಾರೇಜ್ ಆಗಿದೆಯಲ್ಲ ಸರ್, ನಾವ್ ಇನ್ಕಮ್ ಸರ್ಟಿಫಿಕೇಟ್ ನಮ್ ಪೇರೆಂಟ್ಸ್ ಹಾಕ್ಬೇಕಾ ಇನ್ ಹಸ್ಬೆಂಡ್ ಹಾಕ್ಬೇಕಾ? ಹಸ್ಬೆಂಡ್ ಬರುತ್ತೆ. ನೀವು ಅಪ್ಲಿಕೇಶನ್ ಹಾಕುವಾಗ ಹಸ್ಬೆಂಡ್ದೇ ಮೆನ್ಷನ್ ಮಾಡಬೇಕು. ಓಕೆ. ಈಗ ರೀಸೆಂಟ್ ಆಗಿ ಒಂದು ಪೇಪರ್ ಅಲ್ಲಿ ಮೆನ್ಷನ್ ಕೊಟ್ಟಿದ್ರಲ್ಲ ಸರ್, ಅದರ ಪ್ರಕಾರ ಪೇರೆಂಟ್ಸ್ ಓಕೆ ಅಂದ್ರಲ್ಲ. ಪೇರೆಂಟ್ಸ್ ಓಕೆನೆ, ಬಟ್ ಸುಮ್ನೆ ಯಾಕೆ ಮತ್ತೆ ಲೀಗಲ್ ಇಶ್ಯೂಸ್ ಆದ್ರೆ ಸಿಂಧುತ್ವ ಟೈಮ್ ಆಗೆಲ್ಲ ಇಶ್ಯೂ ಮಾಡ್ತಾರೆ. ಹಾಗಾಗಿ ಬೆಟರ್ ಯು ಗೆಟ್ ಇಟ್ ರಿವೈಸ್ಡ್, ದಟ್ಸ್ ಇಟ್. ಓಕೆ. ಬೇರೆ ಏನಾದ್ರೂ ಎನಿ ಡೌಟ್ಸ್ ಯು ಹ್ಯಾವ್? ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಇದು ಅಂದ್ರೆ ಈಗ ನೋಟಿಫಿಕೇಶನ್ 1 ಮಂತ್ ಎಕ್ಸ್ಟೆಂಡ್ ಆದ್ರೆ ಎಕ್ಸಾಮ್ಗೆ ನೋಟಿಫಿಕೇಶನ್ಗೆ ಎಷ್ಟು ದಿನ ಗ್ಯಾಪ್ ಕೊಡಬಹುದು ಸರ್? ಮೋಸ್ಟ್ಲಿ KE ಅವ್ರು ಜಾಸ್ತಿ ಬಹಳಷ್ಟು ದಿನ ಡಿಲೇ ಮಾಡಲ್ಲ. ಸೊ ಈಗೇನು 45 days ಕೊಟ್ಟಿದ್ರಲ್ಲ, ಸೊ ಮೋಸ್ಟ್ಲಿ ಅದೇ ತರ ಇರುತ್ತೆ. ಅಪ್ಲಿಕೇಶನ್ ಹಾಕ್ಲಿಕ್ಕೆ 1 ತಿಂಗಳು,
ಮ್ಯಾಕ್ಸಿಮಮ್ 15 days. ಸೊ ಮ್ಯಾಕ್ಸಿಮಮ್ ಅಷ್ಟೇ ಇರುತ್ತೆ. ಸೊ ಎಕ್ಸ್ಟ್ರಾ 1 ತಿಂಗಳು ಸಿಕ್ಕಿದೆ ಅನ್ಕೊಳ್ಳಿ ಅಷ್ಟೇ. ಸೊ ಜೂನ್ ಅಲ್ಲಿ ಇದ್ದಿದ್ದು ಜುಲೈಯಲ್ಲಿ ಎಕ್ಸಾಮ್ ಆಗುತ್ತೆ. ಓಕೆ ಸರ್. ಅಂದ್ರೆ ಮೇ ಎಂಡಿಗೆ ನೋಟಿಫಿಕೇಶನ್ ಆದ್ರೆ ಜುಲೈಲಿ ಇರುತ್ತೆ ಸರ್. ಹಾ, ಖಂಡಿತ ಖಂಡಿತ. 1 ತಿಂಗಳು ಟೈಮ್ ತಗೊಂಡು ನೋಡಿ ಹೋಗಿ ನೋಟಿಫಿಕೇಶನ್ ಆಗ್ಲಿಕ್ಕೆ. ಯಾಕಂದ್ರೆ ರೋಸ್ಟರ್ ಮಾಡೋದು ಒಂದಿದೆ ಅಷ್ಟೇ. ಮತ್ತೆ ಇಂಟರ್ನಲ್ ರಿಸರ್ವೇಶನ್ ಯಾರಿಗೆಲ್ಲ ಅಪ್ಲೈ ಆಗಿದೆಯಲ್ಲ ಅವ್ರಿಗೆ ಹೊಸದಾಗಿ ಸರ್ಟಿಫಿಕೇಟ್ ಮಾಡ್ಕೊಳ್ಳಿ ಅಂತ ಆಲ್ರೆಡಿ 21 days ರೂಲ್ಸ್ ಇದೆ. ಅದು ವಿದಿನ್ 21 days ಎಲ್ಲ ಅವ್ರು ಪಡಿಬಹುದು ಅಂತ. ಅದು ಕೂಡ ಕ್ರೈಟೀರಿಯಾ ಅಪ್ಲೈ ಮಾಡಿದ್ರು ಕೂಡ 1 ತಿಂಗಳು ಮ್ಯಾಕ್ಸಿಮಮ್ 1 ತಿಂಗಳು ಅಷ್ಟೇ ಎಕ್ಸ್ಟೆಂಡ್ ಆಗುತ್ತೆ. ಅಂಡ್ ಆಲ್ರೆಡಿ KA ಕೊಡೋದ್ರಿಂದ ತುಂಬಾ ಡಿಲೇ ಮಾಡಲ್ಲ ಅವರು. ಎಕ್ಸಾಮು ಬೇಗನೆ ಮಾಡ್ತಾರೆ. ಎನಿ ಅದರ್ ಡೌಟ್ಸ್? ಹಾ, ಹೇಳಿದ್ವಿ ಸರ್. ನಾವು ಇವಾಗ ನೋಟಿಫೈ ಆಗದಾಗೆ May 10th ಇತ್ತಲ್ಲ ಸರ್, ಇನ್ನೂ ಅಪ್ಲೈ ಮಾಡಿಲ್ಲ. ಸೊ ಹೊಸದಾಗಿ ಬಿಟ್ಮೇಲೆನೆ ಅಪ್ಲೈ ಮಾಡೋದು ಬೆಟರ್ ಅಂತೀರಾ ಅಥವಾ ಇವಾಗ ಅಪ್ಲೈ ಮಾಡಿದ್ರೆ ಬೆಟರ್ ಅಂತೀರಾ ಸರ್? ಬೇಡ. ಈಗ ಎಲ್ಲ ಅಫಿಷಿಯಲಿ ಅವ್ರು ತಗೊಂಡಿದಾರಲ್ವಾ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಮೇ ಬಿ ಡಿಆಕ್ಟಿವೇಟ್ ಮಾಡಿರ್ತಾರೆ ಅವರು ಪೋರ್ಟಲ್. ಆಮೇಲೆ ಇನ್ನೊಂದು, ಕೆಲವ್ರು ಅಪ್ಲೈ ಮಾಡಿದ್ದಾರೆ ಸರ್. ಈ ತರ ರೋಸ್ಟರ್ ಚೇಂಜ್ ಆದ್ರೆ ಮತ್ತೆ ಅಪ್ಲೈ ಮಾಡಿದಾಗೆ 2 ಅಪ್ಲಿಕೇಶನ್ ಆಗುತ್ತಲ್ಲ ಸರ್, ಅವಾಗೇನು ಇದು ಆಗಲ್ಲ, ಪ್ರಾಬ್ಲಮ್ ಆಗಲ್ಲ? ಇಲ್ಲ, ನಾನು ಇದೇ ಒಂದು ಪಾಯಿಂಟ್ ನ ಅಡ್ಮಿನ್ ಜೊತೆ ಮಾತಾಡದೆ, KE ಅಡ್ಮಿನ್ ಜೊತೆ. ಅವ್ರು ಹೇಳಿದ್ರು ಸ್ಟೇಟಸ್ ಅಪ್ಲಿಕೇಶನ್ ಸ್ಟೇಟಸ್ ಅದೇ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಯಾಕಂದ್ರೆ ಅಪ್ಲೈ ಮಾಡಿರ್ತಿರೋದಲ್ವಾ, ಸೊ ಹಾಗಾಗಿ ಏನು ಚೇಂಜಸ್ ಆಗಲ್ಲ. ಹಿಸ್ಟ್ರಿ ಪೋರ್ಟಲ್ ಅಲ್ಲೆಲ್ಲ ಇರುತ್ತೆ. ಈಗ ಅಪ್ಲಿಕೇಶನ್ ಹಾಕಿದವರು ನೆಕ್ಸ್ಟ್ ನೋಟಿಫಿಕೇಶನ್ ಬಂದಾಗ ಇದೇ ಅಪ್ಲಿಕೇಶನ್ ವ್ಯಾಲಿಡ್ ಇರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಹಾಕಿದ್ರೆ ವೆಲ್ ಅಂಡ್ ಗುಡ್, ಹಾಕ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ನೋಟಿಫಿಕೇಶನ್ ಆದಾಗ ಅಪ್ಲೈ ಮಾಡ್ಕೊಳ್ಳಿ. ಸರ್ ನಮಸ್ತೆ. ಒಂದ್ ವೇಳೆ ವಿತಿನ್ 1 week ಒಳಗೆ ಏನಾದ್ರು ಇದು ಒಳ್ಳೆ ಅಮೆಂಡ್ಮೆಂಟ್ ನೋಟಿಫಿಕೇಶನ್ ಆದ್ರೆ ಆಸ್ ಪರ್ ಶೆಡ್ಯೂಲ್ ಎಕ್ಸಾಮ್ ಆಗೋ ಚಾನ್ಸಸ್ ಇದೆಯಾ ಸರ್? ಆಡಿಯೋ ಕೇಳಿಸ್ತಾ ಇಲ್ಲ ಸರ್. ನಾಟ್ ಆಡಿಬಲ್ ಸರ್, ಪ್ಲೀಸ್ ವೆರಿಫೈ ಸರ್. ಆಡಿಯೋ ಹೋಯ್ತು, ಪ್ಲೀಸ್ ಕ್ವಶನ್ ರಿಪೀಟ್ ಮಾಡಿದ್ರೆ ಹೇಳ್ತೇನೆ. ಆಡಿಯೋ ಡಿಸ್ಕನೆಕ್ಟ್ ಆಯ್ತು ಅಲ್ಲಿ. ಕೇಳಿಸ್ತಿದ್ಯಾ? ಸರ್ ನಮಸ್ತೆ. ವಿತಿನ್ 1 week or 10 days ಅಲ್ಲಿ ಇವ್ರೇನಾದ್ರು ಕಂಪ್ಲೀಟ್ ಮಾಡಿದ್ರೆ, ರಿನೋಟಿಫಿಕೇಶನ್ ಆಗೋದೇನು ಕಂಪ್ಲೀಟ್ ಮಾಡಿದ್ರೆ ಆಸ್ ಪರ್ ಶೆಡ್ಯೂಲ್ ಎಕ್ಸಾಮ್ ಆಗೋ ಚಾನ್ಸಸ್ ಇದೆಯಾ ಸರ್? ಇಲ್ಲ ಈಗ ಸರ್ ವಾಯ್ಸ್ ಬ್ರೇಕ್ ಆಗಿದೆ ಸರ್, ನಾಟ್ ಆಡಿಬಲ್ ಸರ್. ಇಲ್ಲ, ಯಾಕಂದ್ರೆ
ಈಗ ನೋಡಿ, ನಾನ್ ಇನಿಷಿಯಲಿ ಅದೇ ಹೇಳಿದ್ದು ನಿಮ್ಗೆ, ಆಯ್ತಾ? ರೋಸ್ಟರ್ ಮಾಡ್ಲಿಕ್ಕೆ ಅವ್ರಿಗೆ ಟೈಮ್ ಅಷ್ಟು ಹಿಡಿಯಲ್ಲ. ಬಟ್ ಡಿಪಿಆರ್ ಕಡೆಯಿಂದ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಬರ್ಬೇಕಲ್ಲ. ಸೊ ಡಿಪಿಆರ್ ಕಡೆಯಿಂದ ಇನ್ಸ್ಟ್ರಕ್ಷನ್ ಬಂದು ಮತ್ತೆ ರೋಸ್ಟರ್ ಮಾಡಿ ಪುನಃ ಡಿಪಿಆರ್ ಕಳಿಸ್ಬೇಕು. ಅಂಡ್ ಮೋರ್ ಓವರ್ ಈಗ ಒಂದ್ ನಿಮಿಷ, ಈಗ ಕೇಳಿಸ್ತಿದ್ಯಾ? ಐ ಆಮ್ ಆಡಿಬಲ್? ಕೇಳಿಸ್ತಿದೆ? ಐ ಆಮ್ ಆಡಿಬಲ್? ಸರಿ ಸರ್, ಕೇಳಿಸ್ತಿದೆ. ಐ ಆಮ್ ಆಡಿಬಲ್? ಹಾ ಸರ್, ಕೇಳಿಸ್ತಿದೆ ಸರ್, ಹೇಳಿ ಸರ್. ಕೇಳಿಸ್ತಿದೆ ಅನ್ಕೊಂತೀನಿ. ಹಾ ಸರ್, ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ. ಓಕೆ, ಅದೇ ಅವರು ಕೇಳ್ತಿದ್ರಲ್ಲ. ಸೊ ಈ ಪ್ರೋಸೆಸ್ ಏನು ಇದು ಇವನ್ ಇನ್ಫ್ಯಾಕ್ಟ್ ಈಗ ಆಲ್ರೆಡಿ KSD ಅಲ್ಲಿ ನಾನು ಹೇಳಿದೆ, ಅವರು ಸೆನ್ಸಸ್ ಡ್ಯೂಟಿಗೆ ಹಾಕಿದ್ದಾರೆ ಸೂಪ್ರಡೆಂಟ್ ಹೂ ಇಸ್ ಇನ್ಚಾರ್ಜ್ ಆಫ್ ಈ ರೋಸ್ಟರ್ ಮಾಡೋದಕ್ಕೆ. ಸೊ ಅವ್ರ ಹೆಸರು ತಗೊಳಲ್ಲ, ಇಷ್ಟ ವಿ ಡೋಂಟ್ ವಾಂಟ್ ಟು ಟೇಕ್ ಹಿಸ್ ನೇಮ್. ಸೊ ಅವರು ಸೆನ್ಸಸ್ ಡ್ಯೂಟಿ ಹಾಕಿದ್ದಾರೆ. ಈಗ ಅವ್ರು ಬಂದ್ಮೇಲೆ ಅದನ್ನ ಅಟ್ಲೀಸ್ಟ್ ಅವ್ರು ಸ್ಟಾರ್ಟ್ ಮಾಡೋ ಮುಂಚೆ DPR ಕಡೆಯಿಂದ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಬರಬೇಕು, ಈ ತರ ರೋಸ್ಟರ್ ಮಾಡ್ಕೊಳ್ಳಿ ಅಂತ. ರೋಸ್ಟರ್ ಸ್ಟೇಜ್ ಅಲ್ಲಿ ಇದ್ರೂ ವಿ ವಿಲ್ ಅಪ್ಡೇಟ್ ವಾಟ್ ಈಸ್ ದ ಪ್ರೋಗ್ರೆಸ್, ವಾಟ್ ಈಸ್ ದ ಸ್ಟೇಟಸ್ ಅನ್ನೋದು. ಸೊ ಮತ್ತೆ KSD ಇಂದ ಪುನಃ DPR ಹೋಗುತ್ತೆ ಅದು. ಸೊ ಅಲ್ಲಿ ಕನ್ಫರ್ಮೇಶನ್ ಆದ್ಮೇಲೆ ಫೈನಲೈಸ್ ಆಗುತ್ತೆ. ಅಂಡ್ ಮೋರ್ ಓವರ್ ಈಗ ಇಂಟರ್ನಲ್ ರಿಸರ್ವೇಶನ್ ಕೊಟ್ಟಿರೋದ್ರಿಂದ ಈಗ ABC ಸರ್ಟಿಫಿಕೇಟ್ ಮಾಡ್ಕೊಳಕ್ಕೂ ಟೈಮ್ ಬೇಕಲ್ವಾ ಸ್ಟೂಡೆಂಟ್ಸ್ಗೆ. ಹೊಸದಾಗಿ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಮಾಡೋಕೆ ಮಿನಿಮಮ್ 21 days ಬೇಕದು ಬರ್ಲಿಕ್ಕೆ. ಸೊ ಇದನ್ನ ಒಂದು ಕನ್ಸಿಡರ್ ಇಟ್ಕೊಂಡು 1 ತಿಂಗಳಂತೂ ಮುಂದೆ ಹೋಗುತ್ತೆ, 1 month ಅಟ್ ಮ್ಯಾಕ್ಸ್. ಸೊ ನಾಟ್ ಮೋರ್ ದೆನ್ ದಟ್. ಸೊ ಅದೇ ಡೇಟ್ಗೆ ಆಗೋದು ಚಾನ್ಸೇ ಇಲ್ಲ. ನೋ, ಆತರ ಇದ್ರೆ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡ್ತಿರ್ಲಿಲ್ಲ ಅವರು. ಓಕೆ, ಹಲೋ, ಗುಡ್ ಅವೆಲ್ಲ ಈವ್ನಿಂಗ್ ಸರ್. ಇದಕ್ಕೆ ಓದಿ, ಚೆನ್ನಾಗಿ ಓದಿ. ಏನ್ ಸ್ಪೆಸಿಫಿಕ್? ಹಾ, ಗುಡ್ ಈವ್ನಿಂಗ್, ಹೇಳಿ. ಸರ್, ಇದು ಈಗ ಮ್ಯಾರಿಡ್ ವುಮೆನ್ದು ಆಧಾರ್ ಕಾರ್ಡ್ ಅಡ್ರೆಸ್ ಹಸ್ಬೆಂಡ್ ನೇಮ್ ಆಗಿದೆ ಅಲ್ಲ ಸರ್, ಇವಾಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಸ್ಬೆಂಡ್ ನೇಮ್ದೇ ಮಾಡಿಸ್ಬೇಕಾ ಅಥವಾ ಫಾದರ್ ನೇಮ್ದು ಇರೋದು ಹಳೇದು ಕ್ಯಾಸ್ಟ್ ಸರ್ಟಿಫಿಕೇಟ್ ರಿನ್ಯೂ ಮಾಡಿಸಿದ್ರೆ ನಡೆಯುತ್ತಾ ಸರ್? ಈಗ ಏನೆಲ್ಲ ಹಸ್ಬೆಂಡ್ ಹೆಸರಲ್ಲಿ ಇದೆಯಲ್ಲ ಅದನ್ನೇ ಟ್ರಾನ್ಸ್ಫರ್ ಮಾಡ್ಕೊಡಿ. ಈಗ ಹಸ್ಬೆಂಡ್ ಹೆಸರಲ್ಲಿ ಇದೆಯಲ್ಲ ಇನ್ಕಮ್ ಸರ್ಟಿಫಿಕೇಟ್ ಇದೆ ಸರ್, ಆದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಪನ ಹೆಸರಿಂದ ಇದೆ ಸರ್ ಹಳೇದು, ಅದನ್ನೇ ರಿನ್ಯೂ ಮಾಡಿಸಿದ್ರೆ ನಡೆಯುತ್ತಾ ಅಥವಾ ಹಸ್ಬೆಂಡ್ ಹೆಸರಿಗೆನೆ ಮಾಡಿಸ್ಬೇಕಾ ಅಂತ ಕೇಳಿದೆ ಸರ್. ಹಸ್ಬೆಂಡ್ ಹೆಸರಿಗೆ ಮಾಡಿಸ್ಕೊಳ್ಳಿ. ಹಲೋ ಸರ್. ಮೋಸ್ಟ್ಲಿ ಕರೆಂಟ್ ಸ್ಟೇಟಸ್ ಏನಿರುತ್ತೆ ಅದರ ಆಧಾರದ ಮೇಲೆ ಸರ್, ನೋಟಿಫಿಕೇಶನ್ ಮೆನ್ಷನ್ ಮಾಡಿದ್ದಾರೆ ಲೈಕ್. ಹಲೋ, ಕೇಳಿಸ್ತಿದೆ, ಹೇಳಿ ಮೇಡಮ್. ಹಾ ಸರ್, ಅದು ಮ್ಯಾರಿಡ್ ವುಮೆನ್ ಇದ್ರೆ ಹಸ್ಬೆಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂತ ಕ್ಲಿಯರ್ ಆಗಿ ನೋಟಿಫಿಕೇಶನ್ ಮೆನ್ಷನ್ ಮಾಡಿ. ಸೊ ಅದೇ ಬೇಕು. ಹೌದೌದು, ಕರೆಕ್ಟ್. ಅಪ್ಡೇಟೆಡ್ ಯಾವ್ದಿರುತ್ತೆ ಅದನ್ನ ಕೊಟ್ರೆ ಬೆಟರ್. ಇನ್ ಕೇಸ್ ನಿಮಗೆ ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಏನೇ ಡೌಟ್ಸ್ ಇದ್ರು ಕೇಳಿ. ವಾಯ್ಸ್ ಕೇಳಿಸ್ತಿದೆಯಲ್ಲ? ಹಾ ಸರ್. ಓಕೆ ಓಕೆ. ಹಲೋ, ಗುಡ್ ಈವ್ನಿಂಗ್ ಸರ್. ಹಾ, ಗುಡ್ ಈವ್ನಿಂಗ್, ಹೇಳಿ. ಸರ್, ಈ ಸಲ ಪಾಸಿಂಗ್ ಔಟ್ ಬ್ಯಾಚಿಗೆ ಚಾನ್ಸ್ ಕೊಡ್ಬೇಕಂತ ಹೇಳ್ತಿರಲ್ಲ ಸರ್, ಕೊಡ್ತಾರಾ ಸರ್ ಅವರಿಗೆ? ಅದೇ ಈಗ 22-26 ಅಲ್ಲಿ ಪಾಸಿಂಗ್ PDC ಯಾವಾಗ ಬರುತ್ತೆ? PDC ಆಧಾರದ ಮೇಲೆ ಬಂದ್ರು ಬರ್ಬೋದು. ಇವನ್ ಈಗ ಪ್ರೈವೇಟ್ ಕಾಲೇಜಿಂದಾನು ಅನುಮತಿ ತಗೊಂಡಿರ್ತಾರೆ ನೋಡಿ, ಯಾರು BSc ಅಗ್ರಿ ಮಾಡಿರ್ತಾರೆ. ರಾಯ್ಟೆಕ್ ಅಂತ ಮೊದ್ಲಿತ್ತು, ಅವರಿಗೂ ಚಾನ್ಸ್ ಕೊಡ್ತಾರಾ ಸರ್, ರಾಯ್ಟೆಕ್ ಅವರಿಗೆಲ್ಲ? ಮೇ ಬಿ ನೋಡಿ, ಇದೆಲ್ಲ ಇಟ್ ಡಿಪೆಂಡ್ಸ್ ಆನ್ ದಿ, ಹೇಳಕ್ ಆಗಲ್ಲ, ಯಾಕಂದ್ರೆ ಇಟ್ ಡಿಪೆಂಡ್ಸ್ ಆನ್ ಲೈಕ್ ಮಿನಿಸ್ಟರ್ಸ್ ಕಡೆಯಿಂದ ಎಷ್ಟು ಲಾಬಿ ಆಗ್ತಾರೆ ಅದ್ರ ಮೇಲೆ ಹೋಗುತ್ತೆ. ಸೊ ವಿ ಕೆನಾಟ್ ಸೇ ಎನಿಥಿಂಗ್. ಈಗ
ನೋಟಿಫಿಕೇಶನ್ ಪ್ರಕಾರ ಏನು ಐದರ್ ಇಟ್ ಶುಡ್ ಬಿ ICAR ಅಕ್ರಿಡೇಷನ್ ಆಗಿರ್ಬೇಕು ಅಥವಾ AICTC ಇದಾಗಿರ್ಬೇಕು. ಹಾಗಾಗಿ ನಮ್ಗೆ ಗೊತ್ತಿರೋ ಪ್ರಕಾರ ಪ್ರೈವೇಟ್ ಯೂನಿವರ್ಸಿಟಿ ಅವರಿಗೆ ಕೊಡಲ್ಲ. 2026 ಯಾರೆಲ್ಲ ಪಾಸ್ ಔಟ್ ಆಗ್ತಿದ್ದಾರೆ, ಇನ್ ಕೇಸ್ ಅವ್ರ PDC ಏನಾದ್ರು ಅಷ್ಟ್ರೊಳಗಡೆ ನೋಟಿಫಿಕೇಶನ್ ಆಗೋ ಒಳಗಡೆ PDC ಇವನ್ ಅಪ್ಲಿಕೇಶನ್ ಹಾಕೋ ಒಳಗಡೆನು PDC ಸಿಕ್ಕಿದ್ರು ಅವ್ರಿಗೆ ದಯವಿಟ್ಟು ಮ್ಯೂಟ್ ಮಾಡಿ. ಸೊ ನಿಮಗೆ ಡೆಫಿನೆಟ್ಲಿ ಅಪ್ಲೈ ಮಾಡಕ್ಕೆ ಕೊಡ್ತಾರೆ, ಆಪರ್ಚುನಿಟಿ ಕೊಡ್ತಾರೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ ಇಂಗ್ಲಿಷ್ ಓಕೆ, ಎಸ್ ಇಂಗ್ಲಿಷ್ ಆರ್ ಕನ್ನಡ ಎನಿಥಿಂಗ್ ಇಸ್ ಓಕೆ. 1 ಮಂತ್ ಡಿಲೇ ಆಗುತ್ತೆ ಅಂತ ಹೇಳ್ತೀವಿ. ಜುಲೈ ಬಟ್ ನೋಡ್ಬೇಕದೇ. ವೆನ್ ವಿಲ್ ರಿನೋಟಿಫಿಕೇಶನ್ ಆಗೋದನ್ನ ಎಕ್ಸಾಕ್ಟ್ಲಿ ನಾನು ತಿಳಿಸ್ತೇನೆ, ಯಾಕಂದ್ರೆ ಈಗ ರೋಸ್ಟರ್ ಆಗ್ಬೇಕಲ್ಲ, ಅದಾದ್ಮೇಲೆ ಬೇರೆ ಪ್ರೋಸೆಸ್ ಎಲ್ಲ. ಸರ್ ಮೈ ಕಾಲೇಜ್ ಇಸ್ ನಾಟ್ ICAR accreditation but my college is affiliated to no TNAU University is ICAR accredited, so I am eligible. See, actually TNAU is affiliated with ICAR. Yes, you can. Your no sir, my college is not ICAR accreditation but my college is affiliated. See, I am not getting this point. If you can elaborate, please. If any college is having a ICAR accreditation, you can apply it. Hello sir. Hello. Sir, ಅದು ಫಸ್ಟ್ 10 minutes ಮ್ಯಾಕ್ಸಿಮಮ್ ಪಾರ್ಟಿಸಿಪೆಂಟ್ ಇರೋದ್ರಿಂದ ಲಾಗಿನ್ ಆಗಲಿಲ್ಲ. ಏನಾದ್ರೂ ಇಂಪಾರ್ಟೆಂಟ್ ಹೇಳಿದ್ರ? ಕೇಳಿಸ್ತಿಲ್ಲ ಮೇಡಮ್, ನಿಮ್ ವಾಯ್ಸ್ ಬರ್ತಿಲ್ಲ. ಸರ್ ಫಸ್ಟ್ 10 minutes ಮ್ಯಾಕ್ಸಿಮಮ್ ಆಗಿದ್ರು ಪಾರ್ಟಿಸಿಪೆಂಟ್ಸ್, ಸೊ ಲಾಗಿನ್ ಆಗಕ್ಕೆ ಆಗ್ತಾ ಇರಲಿಲ್ಲ. ಹೌದೌದು ಮೇಡಮ್, ಲಿಮಿಟ್ಸ್ 100 ಇರೋದು, ಹಾಗಾಗಿ ವಿಲ್ ಅಪ್ಲೋಡ್ ದ ವಿಡಿಯೋ. ಸೊ ಅದೇ ಎಕ್ಸಾಮ್ ಪ್ರಾಬಬಲಿ ನಾನು ಏನ್ ಹೇಳ್ತಿದ್ದೆ ಅಂದ್ರೆ, ಲೈಕ್ ಐ ವಿಲ್ ಜಸ್ಟ್ ರಿಪೀಟ್ ಒನ್ಸ್ ಅಗೇನ್. ಅಪ್ಲಿಕೇಶನ್ ಹಾಕಿದ್ರೆ ಪ್ರಾಬ್ಲಮ್ ಆಗಲ್ಲ, ಏನು ಆಗಲ್ಲ, ಏನು ಅಪ್ಲಿಕೇಶನ್ ಹಾಕಲ್ಲ, ಏನು ಏನು ಆಗಲ್ಲ. ಫಿಲ್ ಮಾಡಿದೆ ಬಟ್ ಪೇಮೆಂಟ್ ಏನು ಮಾಡಿಲ್ವಾ? ಇಲ್ಲ ಸರ್, ಏನು ಡಿಕ್ಲರೇಷನ್ ಪೇಮೆಂಟ್ ಏನು ಮಾಡಲಿಲ್ಲ. ಮತ್ತೆ ಸರ್ ಪೆಂಡಿಂಗ್ ಏನಾದ್ರು ಚೇಂಜಸ್ ಆಗುತ್ತೆ ಅಂತಾನೆ ಪೆಂಡಿಂಗ್ ಇಟ್ಟಿದ್ದೆ ನಾನು. ಪರವಾಗಿಲ್ಲ ಬಿಡಿ, ಈಗ ದಟ್ ಈಸ್ ಕನ್ಸಿಡರ್ಡ್ ಆಸ್ ಅ ನಾಟ್ ಅಪ್ಲೈಡ್ ಅಂತಾನೆ. ಈಗ ನೆಕ್ಸ್ಟ್ ನೋಟಿಫಿಕೇಶನ್ ಬಂದಾಗ ಅದ್ರಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಅಂದ್ರೆ ಮ್ಯಾಕ್ಸಿಮಮ್ ಜೂನ್ ಸೆಂಟ್ರಲ್ ಮ್ಯಾಕ್ಸಿಮಮ್ June 7th ಇತ್ತು. ಈಗ ಎಕ್ಸಾಮ್ ಜೂನ್ ಅಲ್ಲಿ ಇತ್ತಲ್ವಾ, ನೆಕ್ಸ್ಟ್ ತಿಂಗಳಿತ್ತು. ಮೇ ಬಿ 1 ತಿಂಗಳು ಮುಂದೆ ಹೋಗ್ಬೋದು ಅಷ್ಟೇ. ಬಿಕಾಸ್ ಅವ್ರಿಗೆ AOW ಟಾಪ್ ಪ್ರಿಯಾರಿಟಿಯಲ್ಲಿ ಇಟ್ಕೊಂಡು ಎಕ್ಸಾಮ್ ಮಾಡ್ಬೇಕನ್ನೋ ಒಂದು ಉದ್ದೇಶ ಇದೆ. ಸೊ ಲೆಟ್ ಸಿ, ಯಾಕಂದ್ರೆ ಈಗ ರೋಸ್ಟರ್ ಮಾಡ್ಬೇಕಾಗುತ್ತೆ DPR ಕಡೆಯಿಂದ. ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ಸ್ ಹೋಗೋದಿರುತ್ತೆ. ಸೊ ಈಗೇನು KSD ಅಲ್ಲಿ ಇನ್ಚಾರ್ಜ್ ಆಗಿದ್ರು, ಅವರು ಸದ್ಯಕ್ಕೆ ಸೆನ್ಸಸ್ ಡ್ಯೂಟಿಯಲ್ಲಿ ಇರೋದ್ರಿಂದ, ಸೊ ಮೇ ಬಿ ಅವ್ರು ಬರೋ ತನಕ ಲೆಟ್ಸ್ ಸಿ, ದಟ್ ಡಿಪೆಂಡ್ಸ್. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಅಲ್ಲಿ ಸಾಕಷ್ಟು ಎಕ್ಸಾಮ್ ಡೇಟ್ 1 month ಹೋಗುತ್ತೆ, ಬಟ್ ಕನ್ಸಿಡರಿಂಗ್ 1 month. ಸರ್, ಬಟ್ ಎಕ್ಸಾಮಿನೇಷನ್ ಮತ್ತೆ ನೋಟಿಫಿಕೇಶನ್ ಆಗೋದಕ್ಕೆ ಟೈಮ್ ಆಗ್ತದೆ. ಅದೇ ಮೇಡಮ್, ಇಫ್ ಆಲ್ ಈಗ ಏನಾದ್ರೂ ಇಫ್ ಆಲ್ ಥಿಂಗ್ಸ್ ಗೋ ಇನ್ ಅ ಪ್ರಾಪರ್ ವೇ, ಈ ತಿಂಗಳಲ್ಲೇ ನೋಟಿಫಿಕೇಶನ್ ಆಗ್ಬೋದು. ಓಕೆ, ಅಪ್ಲಿಕೇಶನ್ ಹಾಕಕ್ಕೆ 1 ತಿಂಗಳು ಅಂಡ್ 15 days, 45 days ಟೈಮಲ್ಲೇ ಮಾಡ್ಬಿಡ್ತಾರೆ. ಸೊ ಜೂನ್ಗೆ ಇರೋದನ್ನ ಜುಲೈಗೆ ಹೋಗುತ್ತೆ ಅಷ್ಟೇ. ಜುಲೈ ಆಗಸ್ಟ್, ಕನ್ಸಿಡರಿಂಗ್ ಜುಲೈ ಅಥವಾ ಫಸ್ಟ್ ವೀಕ್ ಆಫ್ ಆಗಸ್ಟ್ ಅಲ್ಲಿ ಇರ್ಬೋದು. ಸೊ ಇದು ನಾಟ್ ಶೋರ್, ಬಟ್ ತುಂಬಾ ಲೇಟ್ ಅಂತೂ ಡಿಲೇ ಅಂತೂ ಮಾಡಲ್ಲ ಅವರು. ಫಾರ್ ಶೋರ್ ಇಟ್ಸ್ ಪೋಸ್ಟ್ಪೋನ್ ಕ್ಯಾನ್ಸಲ್ ಆಗಿರೋದ್ರಿಂದ ಒಂದ್ ರೀತಿ ಆಂಗ್ಸೈಟಿನೇ ಇದೆ ಈ ಎಕ್ಸಾಮ್ ಬಗ್ಗೆ. ಯಾವಾಗ ಎಕ್ಸಾಮ್ ಬರೀತೀವಿ ಅನ್ನೋ ಸಡನ್ ಆಗಿ ಅಪ್ಲಿಕೇಶನ್ ಇದು KA ಕಡೆ ಡಿಂಟ್ ಎಕ್ಸ್ಪೆಕ್ಟೆಡ್. ಅದು DPR ಕಡೆಯಿಂದ 18ಕ್ಕೆ ಅದು ಕಳಿಸಿದ್ದಾರೆ. ನೆಕ್ಸ್ಟ್ ಡೇನೆ ಅಪ್ಲಿಕೇಶನ್ ಬಿಟ್ಟಿದ್ರು ಅವರು. 18th ನೋಟಿಫಿಕೇಶನ್ ಹೊಡಿಸಿದ್ರು.
ಹಾ ಸರ್ ಇಟ್ ಮೀನ್ಸ್ ಇಟ್ಸ್ ಕೈಂಡ್ ಆಫ್ ಶಾಕ್. ಆಕ್ಚುಲಿ ತುಂಬಾ ಕಡಿಮೆ ದಿನ ಇತ್ತು ಅದು. ಈಗ ಸಿಕ್ಕಿರೋ ಟೈಮ್ ಅಟ್ಲೀಸ್ಟ್ ಅದೃಷ್ಟ ಅನ್ಕೊಂಡು ಎಕ್ಸಾಮಿಗೆ ಒಂಥರ ಎಕ್ಸಾಮ್ಗೆ ಗ್ರಹಣ ಅನ್ನೋ ತರ ಆಗೋಗಿದೆ ಸರ್. ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಆಗೋದನ್ನ ಹೌದು ಆಗಲ್ಲ ಬಿಡಿ ಮೇಡಮ್. ಈಗ ಇದೊಂದ್ಸರಿ ಅವರು ಇದೊಂದ್ಸರಿ ಅವ್ರು ನೋಟಿಫೈ ಮಾಡಿ ಎಕ್ಸಾಮ್ ಇಂಥ ದಿನ ಅಂತ ಹೇಳಿದ್ರೆ ಓಕೆ ವಿ ವಿಲ್ ವೆಯ್ಟ್ ಫಾರ್ 2 months ನೋ ಪ್ರಾಬ್ಲಮ್. ಬಟ್ ಅವ್ರು ಮತ್ತೆ ನೋಟಿಫೈ ಮಾಡಿದ್ರೆ ಓಕೆ ನಮ್ಗೊಂಥರ ಭರವಸೆ ಎಸ್ ಮಾಡ್ತಾರೆ ಇನ್ನು 1 month ಜುಲೈ ಆದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ದೇ ಶುಡ್ ಓಪನ್ ದ ಅಪ್ಲಿಕೇಶನ್ ಫಾರ್ಮ್. ಅದು ಆಗುತ್ತಲ್ಲ ಸರ್ ಇನ್ನೊಂದ್ಸರಿ ಅಂತ. ಯಾಕಂದ್ರೆ ಓದಿರೋದು ಮತ್ತೆ ಹೋಗ್ತಿರುತ್ತೆ. ಈಗ ಲಾಸ್ಟ್ ಟೈಮ್ ನಾವು ಸೆಪ್ಟೆಂಬರ್ ಅಲ್ಲಿ ಓದಿದ್ದು ಇವಾಗ ಮತ್ತೆ ಎಲ್ಲ ಓದ್ಬೇಕು. ನಾವು ಕಂಪ್ಯೂಟರ್ ಅಲ್ಲಿ ಅಲ್ವಾ ಹ್ಯೂಮನ್ ಬೀಯಿಂಗ್ಸ್, ಹಾಗಾಗಿ ಎಕ್ಸಾಮ್ ಪೋಸ್ಟ್ಪೋಂಡ್ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗ್ತಿದ್ದಂಗೆ ಅಗೇನ್ ಕರೆಂಟ್ ಅಫೇರ್ಸ್ ಕೂಡ ಅಪ್ಡೇಟ್ ಆಗ್ಬಿಡುತ್ತೆ. ಎಲ್ಲರೂ ಅಷ್ಟೇ, ದಯವಿಟ್ಟು ಅಟ್ಲೀಸ್ಟ್ 1.5 year ಕರೆಂಟ್ ಅಫೇರ್ಸ್ ಚೆನ್ನಾಗಿ ಓದ್ಕೊಡಿ. ಬಟ್ ಇವನ್ ನೀವು ಈ ಎಕ್ಸಾಮ್ ಅಲ್ಲಿ ಏನ್ ಗೊತ್ತಾ, ಈಗ ಇವತ್ತು ಎಕ್ಸಾಮ್ ಇರುತ್ತೆ 2 days ಬ್ಯಾಕ್ ಕರೆಂಟ್ ಅಫೇರ್ಸ್ ಕೂಡ ಬಂದಿದೆ. ಹೌದು, ಅದ್ರ ಜೊತೆಗೆ ನೀವು ಅಲ್ವಾ ಸರ್, ಅದನ್ನು ಫೋಕಸ್ ಮಾಡಕ್ಕಾಗಿಲ್ಲ. ಓಕೆ ಏವೋ ಇದೆ ಅದನ್ನು ಪಕ್ಕಕ್ಕಿಟ್ಟು ಎಲ್ಲ ಚೇಂಜ್ ಆಗ್ತಾ ಇದೆ. ಸರ್ ಇನ್ನೊಂದು ಕ್ವಶನ್ ಸರ್. ಕೇಳಿಸಿದೆ ಅಲ್ವಾ? ಹಾ ಸರ್ ಕೇಳಿಸ್ತಿದೆ ಸರ್. ಇನ್ ಕೇಸ್ ಪಂಚಾಯತ್ ಎಲೆಕ್ಷನ್ ವಾಯ್ಸ್ ಏನೋ ಕೇಳಿಸ್ತಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಇನ್ ಕೇಸ್ ಪಂಚಾಯತ್ ಎಲೆಕ್ಷನ್ ಆತರ ಈ ತರ ಏನಾದ್ರು ಮಿಡಲ್ ತೊಂದರೆ ಒಳಗೆ ಬಂದ್ರೆ ಎಕ್ಸಾಮ್ ವಾಯ್ಸ್ ಕೇಳಿಸ್ತಿಲ್ಲ ಆಕ್ಚುಲಿ. ಸರ್ ಈಗ ಕೇಳಿಸ್ತಿದ್ಯಾ? ಸರ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆದ್ರೆ ಅದರ ಎಫೆಕ್ಟ್ ಏನಾದ್ರು ಇದ್ರ ಮೇಲೆ ಆಗುತ್ತಾ ಅಂತ ಕೇಳ್ತಿದ್ದಾರೆ ಸರ್ ಅವರು. ಹಾ ಎಸ್ ಸರ್. ರಿಯಲಿ ಸಾರಿ, ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಪದೇ ಕಟ್ ಆಗ್ತಿದೆ. ಸರ್ ಅದೇ ಈಗ ಲೋಕಲ್ ಪಂಚಾಯತ್ ಎಲೆಕ್ಷನ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಇನ್ ಕೇಸ್ ಬಂದ್ರೆ ಇದು ಎಕ್ಸಾಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ಸರ್? ಓಕೆ, ಇದು ಗುಡ್ ಪಾಯಿಂಟ್. ಆಕ್ಚುಲಿ ಈಗ ನೋಡಿ, ಬೈ ಎಲೆಕ್ಷನ್ ಆಯ್ತು, ಇದೇ ಇನ್ ಬಿಟ್ವೀನ್ ಕೌಂಟಿಂಗ್ ಆಗೋ ತನಕ ಟಿಲ್ ದ ಡೇಟ್ ಏನು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಏನಿದೆಯಲ್ಲ, ಅದು ಎಲೆಕ್ಷನ್ ಅನೌನ್ಸ್ ಆಗುತ್ತಲ್ಲ, ಅದರಿಂದ ಹಿಡಿದು ಟಿಲ್ ಅನೌನ್ಸಿಂಗ್ ದಿ ರಿಸಲ್ಟ್ಸ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಪ್ಲೈ ಆಗಿರುತ್ತೆ. ಸೊ ಆ ತರ ಇದಕ್ಕೆ ಏನಾದ್ರೂ ಬಂದ್ರು ಸ್ಪೆಷಲ್ ಪರ್ಮಿಷನ್ ತಗೊಳ್ತಾರೆ. ದಿಸ್ ಇಸ್ ಏನು ಗೊತ್ತಾ, ಆಲ್ರೆಡಿ ಇದು ನೋಟಿಫಿಕೇಶನ್ ಹೊಡ್ಸಿರೋದು. ಇದನ್ನ ಬಿಕಾಸ್ ಆಫ್ ಸಮ್ ಲೀಗಲ್ ಇಶ್ಯೂಸ್ ಇಂದ ಇದು ಮತ್ತೆ ರಿನೋಟಿಫಿಕೇಶನ್ ಮಾಡ್ತಿದ್ದಾರೆ ಅಷ್ಟೇ. ಹೊಸ ನೋಟಿಫಿಕೇಶನ್ ಏನು ಇಲ್ಲ, ಇದು ಇಟ್ಸ್ ಬೀನ್ ಪೆಂಡಿಂಗ್ ಫ್ರಮ್ ಸಿನ್ಸ್ ಲಾಂಗ್ 2 years ಇಂದ. ಸೊ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಪರ್ಮಿಷನ್ ತಗೊಂಡು ಇದು ಮಾಡ್ತಾರೆ. ಹೈ ಪ್ರಿಯಾರಿಟಿ ಅಲ್ಲಿದೆ, ಯಾಕಂದ್ರೆ ಸೋ ಮೆನಿ ಸಮ್ ಆಫ್ ಮೈ ಜೂನಿಯರ್ಸ್ ಅಂಡ್ ಫ್ರೆಂಡ್ಸ್ 40-50 ವಿಲೇಜಸ್ ಹ್ಯಾಂಡಲ್ ಮಾಡ್ತಿದ್ದಾರೆ. 3 RS ಕೇಸ್ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಡಿಫಿಕಲ್ಟ್. ಲೋವರ್ ಲೆವೆಲ್ ಅಲ್ಲಿ AO ಸಾಕಷ್ಟು ಇದು ಪೆಂಡೆನ್ಸಿ ಇರೋದ್ರಿಂದ ವೇಕೆನ್ಸೀಸ್ ಜಸ್ಟ್ ದೇ ಹ್ಯಾವ್ ಕಾಲ್ಡ್ 50%. 2,000 ಮೇಲೆ ವೇಕೆನ್ಸೀಸ್ ಇದಾವೆ. more than 2,000+ vacancies are there, but they have called only 50%. So ಈಗೇನು 850